ಬರ್ಬೇಕು ಬರ್ಬೇಕು ನಮ್ಮನೆ ನಾದಿನಿ ಬರ್ಬೇಕು. ಏನ್ ಸಮಾಚಾರ? ಇಷ್ಟು ಜೋರ ಕೂಗ್ಕೊಂಡ್ ಬರ್ತಾ ಇದೆಯಲ್ಲ, ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ ಅಲ್ವಾ? ಕೂತಿದ್ಯೇನೋ, ಸುಮ್ನೆ ಕೂತ್ಕೋ. ಬಿಲ್ಡಪ್ ಯಾಕೆ ಕೊಡ್ತೀಯಾ? ನಾನೇನಾದ್ರೂ ನಿನ್ನನ್ ಕರೆದ್ನಾ? ನಮ್ಮ ಅಮ್ಮನ್ ತಾನೇ ಕರಿತಿರೋದು. ಅಲೋ, ಇದು ನನ್ನ ಮನೆ. ನನ್ನ ಮನೆಗೆ ಬರ್ಬೇಕಾದ್ರೆ ನೀನು ಮರವಾದಿ ನನಗೆ ಕೊಡ್ಲೇಬೇಕು. ನಮ್ಮ ಮನೆಗೆ ಬಂದ್ಬಿಟ್ಟು ನನಗೆ ಮರವಾದಿ ಕೊಡಲ್ಲ ಅಂತ ಹೇಳಿದ್ರೆ ನಾನೇನು ಸುಮ್ಮನೆ ಬಿಡಕ್ಕಿಲ್ಲ. ಮೊದಲು ಮರವಾದಿ ಕೊಡೋದು ಕಲ್ತ್ಕ. ಹೊತ್ತಿಗೆ ಆಗ್ಬೇಕು ನಾನು. ಹೊತ್ತಿಗೆ ಅಂತಂದ್ರೆ ಏನು ಅನ್ಕೊಬಿಟ್ಟಿದ್ಯಾ? ತಾಯಿ ಸಮಾನ. ಮರವಾದಿ ಕೊಡು ಫಸ್ಟು. ಇಲ್ದಿರೋದೆಲ್ಲ ಮಾತಾಡ್ಬೇಡ. ನೋಡು, ನಾನೇನು ಅಂತ ನಿಂಗೆ ಸಂದ ಗೊತ್ತು. ಶಾನೆ ಓವರ್ ಆಕ್ಟಿಂಗ್ ಮಾಡಿದೆ ಅಂತಂದ್ರೆ ಮಾನ ಮರವಾದಿನ 3 ಕಾಸಿಗೆ ಹರಾಜ್ ಹಾಕ್ಬಿಡ್ತೀನಿ. ಮುಚ್ಕೊಂಡು ಕೂತ್ಕೊಂಡಿದ್ಯೇನೋ, ಮುಚ್ಕೊಂಡು ಕೂತ್ಕೋ. ನನ್ನ ಸವಸಕ್ಕೆ ಬಂದು ನಿನ್ನ ಮರ್ಯಾದೆ ನೀನೇ ಕಳ್ಕೋಬೇಡ. ಇವಳಿಗೆಷ್ಟು ಕೊಬ್ಬಿರ್ಬೇಡ ಇವಳಿಗೆ. ಇವಳು ಕಳಿತೀನಿ ಮರ್ಯಾದೆ. ಹೆಂಗೆ ಕಳಿತೀನಿ ಅಂದರೆ ಹಂಗೆ ಕಳಿತೀನಿ. ನನ್ನ ಮರವಾದಿನೇ ಕಳಿತೀನಿ ಅಂತ ಹೇಳ್ತಾವಳ ಇವಳು. ಇವಳಿಗೂ ಸರಿಯಾಗೆ ಮರವಾದಿ ಕಳಿತೀನಿ. ಆವಾಗ ಈ ಮನೆಯಾಳಿಗೆ ಬುದ್ಧಿ ಬರೋದು. ಕಿತ್ತೋದು ಮನೆಯಾಳಿ. ಹೇ, ಇದು ನನ್ನ ರೂಮ್. ನನ್ನ ರೂಮ್ ಒಳಗಡೆ ಬಂದ್ಬಿಟ್ಟು ನೀನೇನು ಮಾಡ್ತಾ ಇದೀಯಾ? ಯಾವುದೇ ನಿನ್ನ ರೂಮು? ಕೊಟ್ಟು ಮನೆಗೆ ಹೋಗಿ ಕೊಟ್ಟಿದ್ದೀವಿ ತಾನೆ, ಒಯ್ತಾ ಇರ್ಬೇಕಷ್ಟೇನೆ. ಯಾವ ರೂಮು ಇಲ್ಲಿ? ನಿನ್ನ ರೂಮ್ ಅಲ್ಲ ಇಲ್ಲಿ. ಅಣ್ಣ ನೋಡೋಣ, ಇದು ನನ್ನ ರೂಮ್ ತಾನೆ. ನನ್ನ ರೂಮ್ ಅಂತ ಕೇಳಿದ್ರೆ ಇವಳು ಎಷ್ಟು ದೌಲತ್ ಮಾಡ್ತಾಳೆ ನೋಡು. ನಿನ್ನ ರೂಮ್ ಅಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಿಧಿ ಬಿಡು, ಬಾ. ನನ್ನ ರೂಮ್ ಐತಲ್ಲ, ನನ್ನ ರೂಮಲ್ಲೇ ಕೂತ್ಕೋ ಬಾ ನೀನು. ಈ ನಾಯಿಗಳೆಲ್ಲ ಬಂದಿರೋ ರೂಮ್ಗಳಿಗೆ ಬಂದ್ಬಿಟ್ಟು ನೀನು ಏನು ಮಾಡ್ಬೇಕು ಹೇಳು? ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ನನ್ನ ರೂಮಲ್ಲೇ ಇರುವಂತೆ ಬಾ. ಸುಮ್ಮನೆ ಎಲ್ಲ ಯಾಕೆ ಗಲಾಟಿಗಳು? ಅಮ್ಮ ಹೇಳೈತೆ ಸ್ವಲ್ಪ ದಿನ ಸುಮ್ಮನೆ ಇರು, ನೋಡ್ಕೋತೀನಿ ಅಂತ. ಬಾ ಹೋಗೋಣ. ಅಣ್ಣ, ಆದರೆ ಅವತ್ತಿಂದ ನಾನು ಇದೇ ರೂಮಲ್ಲೇ ತಾನೇ ಅಣ್ಣ ಇದ್ದಿದ್ದು. ಇವಳು ಬಂದ್ಬಿಟ್ಟು ಇವಾಗ ನನಗೆ ಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ಹರ್ಟ್ ಆಗ್ತೈತೆ ಹೇಳು. ಸುಮ್ಮನೆ ಬಾ, ಏನು ಮಾಡೋಕ್ಕಾಗಲ್ಲ. ಮನೆ ಸೊಸೆಗೂ ಮನೆ ಮಗಳಿಗೂ ಒಂದೇನಾ? ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಮುಚ್ಕೊಂಡು ಗಂಡನ ಮನೆಗೆ ಬಿದ್ದಿರ್ಬೇಕು. ಗಂಡನ ಮನೆಗೆ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ ತವ್ರ ಮನೆಗೆ ಎತ್ಕೊಂಡು ಹೋದ್ರೆ ಎಲ್ರು ಕ್ಯಾಕುರ್ಸ್ ಮಕ್ಕಕ್ಕೇನೆ ಉಗಿಯೋದು. ಆಶಾ, ಅತ್ತಿ ಆಯ್ತು, ಕಡಿಮೆ ಮಾಡ್ಕ. ನನಗೆ ಸುಮ್ಮನೆ ಸಿಟ್ಟು ಬರ್ಸ್ಬೇಡ. ನಿಧಿ ಬಾ, ಸುಮ್ಮನೆ. ಇವ್ರ ಗುರ್ಸದ್ರಾಗಪ್ಪ ಮಜಾ ಇರೋದು ಅಂದ್ರೆ ಮಜಾ. ಹೋ ಸಾರಿ ರೀ, ಬನ್ನಿ, ನಮ್ ರೂಮೇ ಇದು. ನಮ್ಮ ರೂಮ್ ಅಲ್ಲ, ನಿನ್ನ ರೂಮು. ನಾನು ಬೇರೆ ರೂಮ್ನೇ ನೋಡ್ಕೋತೀನಿ. ನಿನಗೆ ಗೊತ್ತಲ್ವಾ, ಬೇರೆ ದೃಷ್ಟಿಗೆ ಮಾತ್ರನೇ ನಾನು ನೀನು ಗಂಡ ಹೆಂಡ್ತಿ. ಬಿಟ್ರೆ ನೀನು ಯಾರೋ ನಾನು ಯಾರೋ. ಸುಮ್ಮನೆ ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ಟು ಏನೋ ಅಂತಾರಲ್ಲ, ನನ್ನ ನೀಟಾಗಿ ಬುಟ್ಟಿಗೆ ಹಾಕೋಬೋದು ಅಂತ ನೀನು ಕನಸಲ್ಲೂ ಅನ್ಕೋಬೇಡ. ನೀನು ಯಾರೋ ನಾನು ಯಾರೋ ಅಂತಲೇ ಇರಬೇಕಾಗ್ತೈತೆ. ಆದ್ರೂ ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಜೊತೆಗೆ ಮಲ್ಕೊಂಡಿಲ್ಲ ಅಂತಂದ್ರೆ ಎಲ್ರೂ ಯಾಕೆ ಇವರು ದೂರ ಅವರಲ್ಲ ಅಂತ ಎಲ್ಲರೂ ಒಂಥರ ನೋಡ್ತಾರೆ ರೀ. ಬನ್ನಿ ಸುಮ್ಮನೆ ಇದೇ ರೂಮಲ್ಲೇ ಇರ್ರಿ, ಏನಾಗಲ್ಲ. ನಿನ್ನ ಮುಖ ನೋಡಿದ್ರೆ ಮೈಯೂರಿತತೆ, ಅಂಥದ್ರಾಗ ಇದು ಬೇರೆ. ನೀನು ಹೆಂಗ್ ಹುಟ್ಟಿಗೆ ಹಾಕಬೇಕು ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು ಬಿಡು. ಮಾವಯ್ಯ, ನಿಮ್ಮ ಮಗಳಿಂದ ನನಗಂತೂ ಒಸ್ಸಿನೂ ನೆಮ್ಮದಿನೇ ಇಲ್ಲ. ಅವಳನ್ನ ಕಂಡ್ರೆ ನನಗಂತೂ ಒಸ್ಸಿನೂ ಆಗಲ್ಲ. ಬಲು ದುರಾಂಕಾರ ಮಾಡ್ತಾಳೆ. ನೀವೇ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ತಾನೇ. ಇವಾಗ ಹೇಳ, ಅವಳ ಮನೆ ಅಲ್ವಲ್ಲ. ನೋಡಿದ್ರಾ, ಎಲ್ಲ ಆಸ್ತಿ ಕಿತ್ಕೊಂಡು ಇಲ್ಲಿಂದ ಹೊರಟೋಗೋಳೆ. ಈಗ ಮತ್ತೆ ಏನಾದರೂ ಸಿಕ್ತೇತಾ ಅಂತ ಹೇಳ್ಬಿಟ್ಟು ಹುಡಿಕೊಂಡು ಬೇರೆ ಬಂದವಳೆ. ಅದಕ್ಕೆ ನನ್ನ ಮಾನ ಮರವಾದಿನೂ ಇವಳಿಗಂತೂ ಏನೂ ಇಲ್ಲ. ನನಗೆ ಬೆಲೆ ಕೊಡಬೇಕು ಅನ್ನೋದಂತೂ ಇವಳು ಕಲಿತೂ ಇಲ್ಲ. ಏನಾದ್ರು ಮಾಡಬೇಕು ಅಲ್ವಾ ನೀವು ಮಾವಯ್ಯ? ಹೋಗಿ ಅವಳ ಹತ್ರ ಮಾತಾಡಕ್ಕೆ ಹೋಗು. ಸುಮ್ಮನೆ ತಲೆ ಏನೇ ತಿಂತಾಳೆ. ಈ ಸುಮ್ಮನೆ ಯಾಕೆ ಬೇಕು ನಮಗೆ? ಅವಳು ಸರಿ ಇಲ್ಲ. ಮಾವಯ್ಯ, ನೀವು ಜಸ್ಟ್ ನಂಗೆ ಸಪೋರ್ಟ್ ಮಾಡಿ ಸಾಕು. ಅವಳು ಮಾನ ಮರ್ಯಾದೆ ಕಳೆದು ಇನ್ನೊಂದ್ಸಲ ಮನೆಗೆ ಬರ್ದಿದ್ದಂಗೆ ನಾನು ಮಾಡ್ತೀನಿ, ನೋಡ್ತಾ ಇರಿ. ನೀವೇನು ಶಾನೆ ಮಾತಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ನನಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ತಾನೇ ಮಾಡ್ತೀನಿ. ಉಳ್ದಿದ್ದೆಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರ್ಯಾರು ಏನೇನು ಅಂತ ಹೇಳ್ಬಿಟ್ಟು ನಾನು ಭಾಳ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ. ಸರಿ ಆಯಿತು. ನಿಧಿ, ಏನೇ ಕೂಗ್ತಿರೋದು? ಸುಮ್ಮನೆ ಬಡ್ಕೊಂಡು ಸಾಯ್ತಾ ಇದೆಯಲ್ಲ. ಬಂದು ಇನ್ನೂ ನನ್ನ ಅರ್ಧ ಗಂಟೆ 1 ಗಂಟೆ ಆಗಿಲ್ಲ. ಏನು ನಿನ್ನ ಪ್ರಾಬ್ಲಮ್ಮು? ನೋಡಿದೆ ಮಾವಯ್ಯ, ನಿಮ್ಮ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅತ್ತಿಗೆ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಎಷ್ಟು ಮರವಾದಿ ಕೊಡ್ಬೇಕು ಹೇಳಿ ಇವಳು. ನನಗೆ ಯಾವ ಮರವಾದಿನೂ ಕೊಡ್ತಾನೆ ಇಲ್ಲ ಸ್ವಲ್ಪನೂ. ನೋಡೆ, ನಾನು ನಿನಗೆ ಯಾವ ಮರ್ಯಾದಿನೂ ಕೊಡಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಇಲ್ಲ ಅಂತಂದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಮರ್ಯಾದೆ ಕಳ್ಕಂತೀಯ, ನೋಡ್ತಾ ಇರು. ಏಯ್, ಏನೇ ದೊಡ್ಡವರು ಚಿಕ್ಕವ್ರಿಗೆ ಮರ್ಯಾದೆ ಕೊಡಲ್ವಾ? ಅವಳು ನಿನಗೆ ಅತ್ತಿಗೆ ಆಗಬೇಕು. ಮರ್ಯಾದಿನಾಗೆ ಅತ್ತಿಗೆ ಅಂತ ಕೊಡೋದು, ಮರ್ಯಾದೆ ಕೊಡೋದನ್ನ ಕಲ್ತ್ಕ. ಅರ್ಥ ಆಯ್ತಾ? ಇಂಥವ್ರಿಗೆಲ್ಲ ಅಯ್ಯೋ ಅಂದರೆ ಆಯಸ್ ಕಮ್ಮಿ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅತ್ತಿಗೆ, ನಿಮ್ಮನ್ನ ನಾನು ಯಾವತ್ತಿಂದನೋ ಅತ್ತಿಗೆ ಅಂತ ಕರಿತಾ ಇದ್ದೆ. ಅಂದರೆ ಮನಸ್ಸಲ್ಲೇ ಕರ್ಕೊಳ್ತಾ ಇದ್ದೆ. ಒಳ್ಳೆ ಟೈಮಿಗೆ ಬಂದವನೆ. ನೀನು ನಮ್ಮ ಅಣ್ಣನ ಜೊತೆ ಮಾವಿನ ತೋಟ, ಕಬ್ಬಿನ ತೋಟ, ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಕೊಂಡು ಲವ್ ಮಾಡ್ತಾ ಇದ್ರಲ್ವಾ? ಅವಾಗಿಂದನೇ ನನ್ನ ಮನಸ್ಸಲ್ಲಿ ಅತ್ತಿಗೆ ಅಂತ ಹೇಳ್ಬಿಟ್ಟು ಒಂಥರ ಫಿಕ್ಸ್ ಆಗಿ ಹೋಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅಣ್ಣನ ಜೊತೆ ಗೋವಾಗೆ ಅಂತ ಹೇಳ್ಬಿಟ್ಟು 1 ವಾರ ಹೋಗಿ ಚೆನ್ನಾಗಿ ಮಜಾ ಮಾಡ್ಕೊಂಡು ಬಂದಲ್ಲ, ಅವಾಗಂತೂ ಅನ್ನಿಸ್ತು ನೀನೇ ನಮ್ಮ ಅತ್ತಿಗೆ ಫಿಕ್ಸು ಅಂತ ಹೇಳ್ಬಿಟ್ಟು. ನಾನು ಯಾವಾಗೂ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ಅಮ್ಮ ಇವಳೇ ನಮ್ಮ ಅತ್ತಿಗೆ
ಫಿಕ್ಸ್ ಮಾಡ್ಕೊಳಮ್ಮ ಅಂತ ಹೇಳ್ತಾ ಇದ್ದೆ ನಾನೇನೆ. ಕೊನೆಗೂ ನೀನೇ ಫಿಕ್ಸ್ ಆಗ್ಬಿಟ್ಟೆ. ಈಗ ನಮ್ಮ ಅಣ್ಣಂಗೆ ಹಂಗೋ ಹಿಂಗೋ ಆಡಿ ಕೈ ಕೊಟ್ಬಿಟ್ಟೆ. ಪಾಪ ಯಾವನು ಬಕ್ರ ನನ್ನ ಮಗ ಸಿಕ್ಕವನೆ, ಅವನು ನಮ್ಮ ಅಣ್ಣ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಮೊನ್ನೆಯಿಂದನೇ ಗೊತ್ತಾಗಿದ್ದು ಪಂಚಾಯತಿ ಎಲ್ಲ ಸೇರಿದ್ಮೇಲೆ ಅವನು ನಮ್ಮಪ್ಪನ ದೊಡ್ಡ ಹೆಂಡತಿ ಮಗ ಅಂತ. ಏನು ಮಾಡ್ತೀಯ, ನಮ್ಮಣ್ಣನ ಮದುವೆ ಮಾಡ್ಕೊಂಡಿದ್ರೆ ಕರಿತಾ ಇದ್ದೆ. ಇನ್ನು ಇವಾಗಲ್ವಾ ನೀನು ಇವನು ನಮ್ಮಣ್ಣ ನೀನು ನನ್ನ ಅತ್ತಿಗೆ ಅಂತ ಗೊತ್ತಾಗಿರೋದು. ಕರೆಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಬಕ್ರ ನಮ್ಮ ಅಣ್ಣ ಅಂತ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಂಬಿಕೆ ಬಂದಮೇಲೆ ಖಂಡಿತವಾಗ್ಲೂ ನಿನ್ನ ಅತ್ತಿಗೆ 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 ಅಂತ ಕರಿತಾ ಇದ್ದೀನಿ ಗೊತ್ತಾ. ನಮ್ಮ ಅಣ್ಣನ ಜೊತೆ ನೀನು ಓಡಾಡಬೇಕಾದ್ರೆ ಅವಾಗ ನಾನು ಅತ್ತಿಗೆ ಅಂತಾನೆ ಅನ್ಕೊಂತ ಇದ್ದೆ. ನಮ್ಮ ಅಣ್ಣನ ಬಿಟ್ಮೇಲೆ ನಿನ್ನ ಮೇಲೆ ಕೋಪ ಬಂದ್ಬಿಡ್ತು. ನಮ್ಮ ಅಣ್ಣಂಗೆಲ್ಲ ಮೋಸ ಮಾಡಿಬಿಟ್ಲಲ್ಲ ಇವಳು 420 ಅಂತ ಭಾಳ ಬೇಜಾರ ಹೋಗ್ಬಿಡ್ತು ನನಗೆ. ಅದಕ್ಕೆ ಬಿಡು ಕರಿಯೋದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಬಿಟ್ರೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ಆಶಾ ಅತ್ತಿಗೆ ನಮ್ಮ ಅಣ್ಣಂಗೆ ಮೋಸ ಮಾಡಿಬಿಟ್ಟಲ್ಲ, ಚೆನ್ನಾಗಿ ಸುತ್ತಾಡಿಬಿಟ್ಟು ಅವನ ಜೊತೆ ಎಂಜಾಯ್ ಮಾಡಿ ಗೋವಾಗೆ ಹೋಗಿ ಮೂವೀಸ್ಗೆ ಹೋಗಿ ಒಂದೇ ತಟ್ಟೆಲಿ ಪಾನಿಪುರಿ ತಿಂದು ಎಲ್ಲ ಮಾಡಿ ಛೇ 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 ನಮ್ಮ ಅಣ್ಣಂಗೆ ಮೋಸ ಮಾಡಿಬಿಟ್ಟಿದ್ದಕ್ಕೆ ಒಂಥರ ನೋವಿಗೆ ಅಷ್ಟೇ ನಿನ್ನ ಮೇಲೆ ದುರಂಕಾರ ಮಾಡ್ತೀನಿ. ಇನ್ಮೇಲೆ ಗೊತ್ತಾಯ್ತಲ್ಲ ತಮ್ಮ ದೊಡ್ಡಣ್ಣನ ಹೆಂಡತಿ ಅಂತ, ಖಂಡಿತವಾಗ್ಲೂ ನಿನಗೆ ಅತ್ತಿಗೆ ಅಂತಲೇ ಮರ್ಯಾದೆ ಕೊಡ್ತೀನಿ. ಸಾಕಲ್ವಾ ಅತ್ತಿಗೆ, ಇನ್ನೂ ಏನಾದರೂ ಸ್ವಲ್ಪ ಮರ್ಯಾದೆ ಕೊಡ್ಲಾ? ಏನು ಹೇಳ್ತಿದ್ಯಾ ನೀನು? ಏನನ್ನ ಮಾತಾಡ್ತಾ ಇದೀಯ ನೀನು? ಏನನ್ನ ಮಾತಾಡ್ತಿದ್ಯಾ ನೀನು? ಅಯ್ಯೋ ಅದ್ಕೆ ನಾನೇನೇನೋ ಮಾತಾಡ್ತೀನ? ಏನೋ ಇರೋದು ಹೇಳ್ದೆ ಬಿಡಿ. ಅದಕ್ಕೆ ಇವಾಗ ನಿಮ್ಮ ಹಳೆ ಕತೆನ ಕೇಳಿಸ್ಕೊಳಕ್ಕೆ ಯಾರವ್ರೆ? ನಮ್ಮ ಅಪ್ಪಂಗೂ ನಿನ್ನ ಕತೆ ಗೊತ್ತು, ನನಗೂ ಗೊತ್ತು. ಇಲ್ಲಿನ ಯಾರು ಕೇಳಿಸ್ಕಂತಾವ್ರೆ ಹೇಳು? ಯಾರಾದರೂ ಕೇಳಿಸ್ಕೊಂತ ಇದ್ರೆ ನಾಟಕ ಆಡಬೇಕು. ಇಲ್ಲಿ ಯಾರು ಕೇಳಿಸ್ಕೊಳ್ತಾನೆ ಇಲ್ಲ ಅಂತಂದ್ಮೇಲೆ ಯಾಕೆ ಅದಕ್ಕೆ ನಾಟಕ ಆಡಬೇಕು? ಸುಮ್ಮನೆ ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ವಾ ಅತ್ತಿಗೆ. ಸರಿ ಅದಕ್ಕೆ ಆಯಿತು. ನಮ್ಮಮ್ಮ ಇಲ್ಲಿಲ್ಲ, ಹೊರಗಡೆ ನಮ್ಮ ಇನ್ನೊಂದು ಅಮ್ಮನ ಮನೆಗೆ ಹೋಗಿರ್ಬೇಕು. ಹೋಗಿ ಹುಡ್ಕೊಂಡು ಬರ್ತೀನಿ. ನಿನ್ ಜನ್ಮಕ್ಕಿಷ್ಟು ಇನ್ನು ಎಷ್ಟು ಜನ ಅಂತ ಹಾಳು ಮಾಡಿದ್ಯೆ? ಎಷ್ಟು ಜನ ಹಾಳು ಮಾಡಿದ್ಯಾ? ನಾನೇ ದೊಡ್ಡ ಬಕ್ರ ಅಲ್ವಾ? ಅಂದ್ರೆ ಯಾರನ್ನು ಬಿಟ್ಟಿಲ್ವಾ ನೀನು? ಅಯ್ಯೋ ನಾನೇನ್ ಮಾಡಿದೆ? ಅವಳೆಲ್ಲ ಸುಳ್ಳು ಸುಳ್ಳು ಹೇಳ್ತಾವಳ ಅಷ್ಟೇನೆ ನನ್ನ ಮ್ಯಾಲ್ ಕೋಪಕ್ಕೆ. ಮುಚ್ಕೊಂಡಿರ್ಬೇಕು ಬಾಯಿನ. ಛೇ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿನ್ನನ್ನ ಕಟ್ಕೊಂಡು. ಏನಾಯ್ತು ಮಗನೇ? ಏನಾಗ್ಬಾರ್ದು ಎಲ್ಲ ಆಗೈತೆ ಬಿಡಮ್ಮ. ಏನು ಬೇಡ, ಎತ್ತು ಬೇಡ, ಯಾವ ಆಸ್ತಿನೂ ಬೇಡ. ಸದ್ಯ ಈ ಮನೆಯಿಂದ ತೊಲಗ್ಬಿಟ್ರೆ ಸಾಕು ಅನ್ನಂಗೆ ಹೋಗ್ಬಿಟ್ಟೈತೆ. ಅದ್ರಾಗೂ ಇವಳನ್ನ ಈ ಮನೆಯಿಂದ ತೊಲಗಿಸ್ಬಿಟ್ರೆ ಅಷ್ಟೇ ಸಾಕು ಅನ್ನಂಗೆ ಹೋಗ್ಬಿಟ್ಟೈತೆ ನನಗಂತೂ. ದೊಡ್ಡ ಓಪ್ಲೆಸ್ ಫೆಲೋ ಇವಳಂತೂ, ದೊಡ್ಡ ಮನೆಯಾಳಿ 420 840 ಇವಳಂತೂ. ಇವಳ ಜೊತೆ ಇರೋಕ್ಕೆ ನನಗಂತೂ ಮನಸ್ಸೇ ಒಪ್ಪಲ್ಲ ಅಂತ ಅನ್ನುತ್ತಮ್ಮ. ಹಬ್ಬ ದೇವ್ರೆ, ಇಂಥ 420 ನಾನಂತೂ ಜೀವಮಾನದಾಗ ಎಲ್ಲೂ ನೋಡೇ ಇಲ್ಲ. ಛೇ, ನಿನಗಂತೂ ಬುದ್ಧಿ ಇಲ್ಲ. ಈ ಮನೆಯಾಳಿನ ನನಗೆ ಕಟ್ಬಿಟ್ಟೆ. ಯಪ್ಪ, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಮಗನೇ ಮಗನೇ, ನಾನು ಹೇಳ್ದೆ ತಾನೆ, ಅವಳು ಸರಿ ಇಲ್ಲ, ಅವಳೊಂಥರ ಖತರ್ನಾಕು ಅಂತ. ನನ್ನ ಮಾತು ಕೇಳ್ದ? ನಿನ್ನ ಮರ್ಯಾದಿನ ನೀನೇ ತುಂಬ ಚೆನ್ನಾಗಿ ಹರಾಜು ಹಾಕೊಂಡೆ. ಮಾವ ಅವಳು ಹಿಂಗೆ ಮಾಡ್ತಾಳೆ, ನನ್ನ ಮರ್ಯಾದಿನ ಹಿಂಗೆಲ್ಲ ಕಳಿತಾಳೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಬೇಕು ಅಂತಲೇ ನನ್ನ ಮಾನ ಮರ್ಯಾದಿನ ಎಲ್ಲ ಕಳೆದ್ಬಿಟ್ಟು ಹರಾಜು ಹಾಕ್ಬಿಟ್ಲು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಈಗ ಏನು ಮಾಡಬೇಕು? ನನ್ನ ಗಂಡ ಇನ್ನು ನನ್ನ ಜೀವನದಲ್ಲೂ ಒಪ್ಕೊತಾನೋ ಒಪ್ಕೊಳ್ಳಲ್ವೋ ಗೊತ್ತಿಲ್ಲ. ಸುಮ್ಮನೆ ಈ ಮನೆ ಸೊಸೆ ಅಂತ ಇರಬೇಕೋ ಏನೋ ಅಂತ ಅನ್ನಿಸ್ತೈತೆ. ಅಯ್ಯೋ ಈಗ ಏನು ಮಾಡಲಿ? ನಿಮ್ಮ ಮಗಳಿಗೆ ನೀವಾದರೂ ಬುದ್ಧಿ ಹೇಳ್ತೀರಾ ಅಂದರೆ ನೀವು ಏನೂ ಹೇಳಲಿಲ್ಲ. ನಾನು ಹೇಳಿ ನಿನ್ನ ಥರನೇ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡಿದ್ದಾಯ್ತು ನೋಡಮ್ಮ. ನನಗೆ ನಂದೇ ಒಂದು ಸಂಸಾರ ಒಂದು ಹೆಂಗಾಗೈತಿ ಅಂದರೆ ದಿಕ್ಕಾಪಲ್ಲ ಕೂತೈತೆ. ನೀನು ಸುಮ್ಮನೆ ಸೈಲೆಂಟಾಗಿ ಮರ್ಯಾದೆಗಿರೋದು ಎಷ್ಟೋ ವಾಸಿ. ಸುಮ್ಮನೆ ಇರು. ಬೇಕಿತ್ತ ನನಗೆ? ಲೇ, ನಿನ್ನಂತೂ ಸುಮ್ಕೆ ಬಿಡಲ್ಲ. ನಿನಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು. ನನಗೇನೆ ಹಿಂಗೆಲ್ಲ ಮಾನ ಮರ್ಯಾದೆ ಕಳ್ದೆ ಅಲ್ವಾ? ನಿನಗೂ ಕಳಿತೀನಿ ಮಾನ ಮರ್ಯಾದಿನ. ನೋಡ್ತಾ ಇರು. ನಿನ್ನ ಸಂಸಾರಕ್ಕೂ ಬೆಂಕಿ ಇಕ್ತೀನಿ ನಾನು. ನನ್ನ ಸಂಸಾರಕ್ಕೆ ಬೆಂಕಿ ಇಕ್ಬಿಟ್ಟೆ ಅಲ್ವಾ? ಇನ್ನು ನನ್ನ ಗಂಡನ ಹತ್ರ ಮಾತು ಆಡಲ್ವೇನೋ ಗೊತ್ತಿಲ್ಲ. ಎಂಥ ಬೆಂಕಿ ಹತ್ತಿಸ್ಬಿಟ್ಟೆ ನೀನು ನನಗೆ. ನಿನ್ನ ಬುಡಕ್ಕೂ ಇಕ್ತೀನಿ ನೋಡು ಬೆಂಕಿನ.